ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪಟೇಲ್ ಶಿವರಾಮ್ ಅವರನ್ನ ಕಂಡ ಪರಿಶುದ್ಧ ರಾಜಕಾರಣಿ. ಕೊನೆಯ ಕಾಲದವರೆಗೂ ತನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದಿದ್ದ ವ್ಯಕ್ತಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಣ್ಣನೆ. ಬೀದರ್ನಲ್ಲಿ ನಡೆಯಿತು ಸಿನಿಮೀಯ ಶೈಲಿಯಲ್ಲಿ ಶೂಟೌಟ್. ಎಟಿಎಂಗೆ ಹಣ ಹಾಕಲು ಬಂದವರ ಮೇಲೆ ಗುಂಡಿನ ದಾಳಿ. ಬ್ಯಾಂಕ್ ಮುಂದೆಯೇ ಉಸಿರು ನಿಲ್ಲಿಸಿದ 2 ಸಿಬ್ಬಂದಿ. ನಾನು ಸೆಲೆಬ್ರಿಟಿ ಆಗಿರುವ ಕಾರಣ ಹೋದೆಡೆ ಎಲ್ಲ ಜನ ಸೇರುತ್ತಾರೆ. ಆತ್ಮರಕ್ಷಣೆಗಾಗಿ ಗನ್ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ. ಪೊಲೀಸರಿಗೆ ನಟ ದರ್ಶನ್ ಮನವಿ. ಜಿಲ್ಲೆಯ ಹಿರಿಯ ರಾಜಕೀಯ ಮುಖಂಡ, ಜಿಲ್ಲಾ ಪರಿಷತ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪರಮಾಪ್ತ ಪಟೇಲ್ ಶಿವರಾಮ್ ಗುರುವಾರ ಬೆಳಿಗ್ಗೆ ವಿಧಿವಶರಾದರು. ಕಳೆದ ಹಲವು ತಿಂಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಟೇಲ್ ಶಿವರಾಮ್ ಅವರು ಕುವೆಂಪು ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ತಮ್ಮ ನಿವಾಸದಲ್ಲೇ ಉಳಿದಿದ್ದ ಶಿವರಾಮ್ ಗುರುವಾರ ಮುಂಜಾನೆ 4:30 ಸುಮಾರಿಗೆ ಕೊನೆಯುಸಿರೆಳೆದರು. ಈ ಮೂಲಕ ಹಿರಿಯ ರಾಜಕಾರಣಿಯೊಬ್ಬರನ್ನ ಜಿಲ್ಲೆ ಕಳೆದುಕೊಂಡಿದೆ. ಎಚ್.ಡಿ. ದೇವೇಗೌಡರ ಕಟ್ಟ ಅಭಿಮಾನಿಯಾಗಿದ್ದ ಪಟೇಲ್ ಶಿವರಾಮ್ ಅವರು ಅದೇ ಕಾರಣಕ್ಕೆ ಆಗಿನ ಜನತಾದಳ ಮೂಲಕವೇ ರಾಜಕೀಯ ಆರಂಭಿಸಿದರು. 1980ರ ದಶಕದಲ್ಲಿ ಆಗಿದ್ದ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಪಟೇಲ್ ಶಿವರಾಮ್ ಮೊದಲ ಪ್ರಯತ್ನದಲ್ಲಿ ಚುನಾಯಿತರಾಗಿ ನಂತರ ಸಾಲ್ಗಾಮೆ ಬಾಲಕೃಷ್ಣಮೂರ್ತಿ ಬಳಿಕ 4 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ನಮ್ಮ ಹಿರಿಯ ಮುಖಂಡರು, ನಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾದಂಥ ಪಟೇಲ್ ಶಿವರಾಮ್ ಅವರು ಸಹಕಾರಿ ರಂಗದಲ್ಲಿ ಜಿಲ್ಲಾ ಬ್ಯಾಂಕಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ. ಸುಮಾರು 100 ಕೋಟಿ ಸಾಲ ಮನ್ನಾ ಮಾಡಿಸಿದಂಥ ವ್ಯಕ್ತಿ ಆತ. ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ಅವರು ಒಳ್ಳೆ ಕೆಲಸ ಮಾಡಿ ಜಿಲ್ಲೆಯ ಜನಾನುರಾಗಿ ನಾಯಕರಾಗಿದ್ದರು. ಮತ್ತು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು ಸಹ ಇದ್ದರು. ಸುಮಾರು 25 ವರ್ಷದಿಂದ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು ಆಗಿದ್ದರು. ಹಾಲಿ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು, ಹಾಲಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು, MLC ಆಗಿ ಕೆಲಸ ಮಾಡಿದರು 6 ವರ್ಷಗಳ ಕಾಲ. ಅವರು ಕೊನೆ 6 ವರ್ಷದಲ್ಲೇ ಒಂದು ಸ್ವಲ್ಪ ಆರೋಗ್ಯ ತೊಂದರೆ ಆಗಿತ್ತು. ಆದರೂ ದೇವ್ರ ದಯದಿಂದ ಅಳಿಯ ಮತ್ತು ನಂತರ ಜಿಲ್ಲಾ ಜನತಾದಳದ ಅಧ್ಯಕ್ಷರಾಗುವ ಮೂಲಕ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2006ರಿಂದ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ರೈತರು, ಗ್ರಾಹಕರ ಆಶೋತ್ತರಗಳಿಗೆ ಸ್ಪಂದಿಸಿದ್ರು. ಜೊತೆಗೆ ಹಾಲಿ ಇರುವ ಬ್ಯಾಂಕ್ ಕಟ್ಟಡ ತಲೆ ಎತ್ತಿದ್ದು ಇವರ ಕಾಲದಲ್ಲೇ. ನವದೆಹಲಿಯ ಕ್ರಿಪ್ಕೋ ಸದಸ್ಯರು ಆಗಿದ್ದ ಶಿವರಾಮ್ ಅವರು ತರುವಾಯ ಮೊದಲ ಬಾರಿಗೆ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಸದಸ್ಯರು ಆದರು. ಅದೇ ಸ್ಥಾನಕ್ಕೆ 2ನೇ ಬಾರಿ ಸ್ಪರ್ಧಿಸಿ ಪರಾಭವಗೊಂಡ್ರು. ಆ ಸೋಲಿನ ಬಳಿಕ ಸಕ್ರಿಯ ರಾಜಕೀಯದಿಂದ ಕೊಂಚ ಅಂತರ ಕಾಯ್ದುಕೊಂಡಿದ್ರು. ಆದರೂ ದೇವೇಗೌಡರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಹಾಲಿ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿದ್ರು. ಇತ್ತೀಚೆಗೆ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಸಹ ಇವರಿಗೆ ಒಲಿದಿತ್ತು. ಶಿವರಾಮ್ ಅವರು 3 ಪುತ್ರಿಯರು, ಒಬ್ಬ ಮಗ ಹಾಗೂ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಮಧ್ಯಾಹ್ನ ನಂತರ ಮೃತರ ಅಂತ್ಯಕ್ರಿಯೆ ಮೃತರ ಸ್ವಗ್ರಾಮ ದೊಡ್ಡಗೇಣಿಗೆರೆಯಲ್ಲಿ ನೆರವೇರಿತು. ಇನ್ನು ಅಂತಿಮ ದರ್ಶನ ಪಡೆದು ಮಾತನಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಜಿಲ್ಲೆಯಲ್ಲಿ ಜನಾನುರಾಗಿ ನಾಯಕರಾಗಿದ್ದ ಪಟೇಲ್ ಶಿವರಾಮ್ ಅವರು MLC ಆಗಿ ಮತ್ತು ಸಹಕಾರಿ ಕ್ಷೇತ್ರದಲ್ಲೂ ಉತ್ತಮ ಕೆಲಸ ಮಾಡಿದ್ರು. ಅವರದೇ ಆದ ವ್ಯಕ್ತಿತ್ವ ಮೈಗೂಡಿಸಿಕೊಂಡಿದ್ರು. ಹಾಲಿ ಅಪೆಕ್ಸ್ ಹಾಗೂ DCC ಬ್ಯಾಂಕ್ ನಿರ್ದೇಶಕರಾಗಿದ್ರು. ಇಂದು ಜಿಲ್ಲೆಯ ಹಿರಿಯ ಮುಖಂಡರನ್ನು ನಾವು ಕಳೆದುಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ತಮ್ಮದೇ ಛಾಪು ಮೂಡಿಸಿದ್ರು. ಹಲವು ದಶಕಗಳಿಂದ ರಾಜಕೀಯದಲ್ಲಿದ್ದರೂ ಸಣ್ಣ ಕಪ್ಪು ಚುಕ್ಕೆ ಇಲ್ಲದಂತೆ ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿದ್ರು. ನಮ್ಮ ತಂದೆಯ ಆಪ್ತರು ಆಗಿದ್ದ ಪಟೇಲ್ ಶಿವರಾಮ್ ಅವರ ಅಗಲಿಕೆ ಅತೀವ ನೋವು ತಂದಿದೆ ಎಂದರು. ಹಿರಿಯ ಮುಖಂಡರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಂಥ ಪಟೇಲ್ ಶಿವರಾಮ್ ಅವರು ಜಿಲ್ಲಾ ಬ್ಯಾಂಕ್ನ DCC ಬ್ಯಾಂಕ್ನ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ನ ಸದಸ್ಯರಾಗಿ, ನಮ್ಮ ಹಾಪ್ಕಾಮ್ಸ್ನ ಅಧ್ಯಕ್ಷರಾಗಿ ಅವ್ರದ್ದೇ ಆದಂಥ ಛಾಪನ್ನು ಮೂಡಿಸ್ಕೊಂಡಿದ್ದಂಥವರು ನಮ್ಮ ಪಟೇಲ್ ಶಿವರಾಮ್ ಅವರು. ಇವತ್ತು ಅವರು ನಿಧನ ಹೊಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಬೇಸರ ತಂದಿರೋಂಥ ಸಂಗತಿ. ಅವರು ಬದುಕಿದ ಒಂದು ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿನೂ ಇಲ್ಲದೆ ರಾಜಕಾರಣ ಮಾಡಿರೋಂಥ ಏಕೈಕ ವ್ಯಕ್ತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಅವರು ಪ್ರಾಮಾಣಿಕತೆ, ನಿಷ್ಠೆಗೆ ಹೆಸರಾದಂಥವರು ನಮ್ಮ ಪಟೇಲ್ ಶಿವರಾಮ್ ಅವರು. ಇವರ ಒಂದು ನಿಧನ, ಅವರ ಒಂದು ಅಗಲಿಕೆ ಎಲ್ಲರಿಗೂ ನಮಗೆ ನೋವನ್ನು ತಂದೆ. ಅವರ ಕುಟುಂಬಕ್ಕೂ ಕೂಡ, ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ. ಅವರ ಆತ್ಮಕ್ಕೂ ಕೂಡ ಭಗವಂತ ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥಿಸ್ತಾ, ಇವತ್ತು ಅವರೇನು ಪಾರ್ಥಿವ ಶರೀರ ನಗರದ
ಪಟೇಲ್ ಶಿವರಾಮ್ ಅವರು ನಾಕಂಡ ಪರಿಶುದ್ಧ ರಾಜಕಾರಣಿ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಣ್ಣಿಸಿದರು. ಅಗಲಿದ ಒಡನಾಡಿಯ ಅಂತಿಮ ದರ್ಶನ ಪಡೆದು ನಂತರ ಮಾತನಾಡಿದ ಅವರು, ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಶಿವೈಕ್ಯರಾಗಿದ್ದಾರೆ. 1984ರಲ್ಲಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ 4 ವರ್ಷ ಕಾಲ ಪ್ರಾಮಾಣಿಕ ಹಾಗೂ ಸ್ವಚ್ಛ ಆಡಳಿತ ನೀಡಿದ್ರು. ಯಾರು ಏನೇ ಕಷ್ಟ ಅಂತ ಹೇಳಿದ್ರು ವಾಸ್ತವಾಂಶವನ್ನ ಅವರಿಗೆ ತಿಳಿಸುತ್ತಿದ್ರು. ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಎನ್ನುವ ಮೂಲಕ ನೇರ ನುಡಿಗೆ ಹೆಸರಾಗಿದ್ರು. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಳಂಕ ಕಾಣದ ಒಬ್ಬ ಆತ್ಮೀಯರಾಗಿದ್ರು. ಕೊನೆಯಗಾಲದವರೆಗೂ ತನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದಿದ್ದ ವ್ಯಕ್ತಿ. ಜಿಲ್ಲೆಯ ಜನತೆ, ರೈತರಿಗೆ ಶಕ್ತಿ ಮೀರಿ ಕೆಲಸ ಮಾಡಿದ್ರು. ದೇವೇಗೌಡರ ಹೆಸರು ಉಳಿಯಬೇಕು ಎಂದು ಡಿಸಿಸಿ ಬ್ಯಾಂಕ್ ಕಟ್ಟಡ ಕಟ್ಟಿಸಿ ದೇವೇಗೌಡರ ಸಭಾಂಗಣ ಎಂದು ನಾಮಕರಣ ಮಾಡಿದ್ರು. ಸ್ಥಳೀಯ ಚುನಾವಣೆಯಲ್ಲಿ ಅವರು ಮೊದಲ ಬಾರಿ ಸೋತಿದ್ದರ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ. ಸೋತವರನ್ನು ಕೈಬಿಡಬಾರದು ಎಂದು ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸಿದೆವು. 6 ವರ್ಷ ಎಂಎಲ್ಸಿಯಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ. ಸ್ವಾರ್ಥಿ ಅಲ್ಲ. 5 ವರ್ಷದ ಹಿಂದೆ ಕಿಡ್ನಿ ವಿಫಲವಾಗಿತ್ತು, ಸುಧಾರಿಸಿಕೊಂಡು ಮನೆಯಲ್ಲಿದ್ರು. ಸ್ವಚ್ಛ ರಾಜಕಾರಣ ಮಾಡಿದ್ರು. ದೇಶದ ರಾಜಕಾರಣ ಅವರಿಗೆ ಗೊತ್ತಿಲ್ಲ. ಒಂದೊಂದು ಸಾರಿ ಸ್ವಲ್ಪ ಕೋಪ, ಏನಾದರೂ ಹೇಳಿದ್ರೆ ಆಗಲ್ಲ ಅಂತಿದ್ರು. ಆದರೆ ಅದರಲ್ಲಿ ವಂಚನೆ ಮಾಡುವ ಉದ್ದೇಶ ಇರಲಿಲ್ಲ. ಅದನ್ನ ಬಿಟ್ಟರೆ ಅವರದು ಸ್ವಚ್ಛವಾದ ಜೀವನ ಎಂದ್ರು. ರಾಜಕಾರಣದಲ್ಲಿ ನಾಕಂಡ ಪರಿಶುದ್ಧವಾದ ವ್ಯಕ್ತಿ. ಆತ್ಮೀಯ ಸ್ನೇಹಿತರು ನಮ್ಮಿಂದ ಬಹು ದೂರ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಟ್ಟು ಮೋಕ್ಷ ಕೊಡಲಿ ಎಂದ ಅವರು, ನನ್ನ ಆರೋಗ್ಯವೂ ಸರಿಯಿಲ್ಲ, ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದೇನೆ. 11ನೇ ದಿನಕ್ಕೆ ಪುಣ್ಯ ಕಾರ್ಯ ಮಾಡುತ್ತಾರೆ, ಅವತ್ತು ಬರುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಸಾಧ್ಯವಾದರೆ ಅವತ್ತು ಒಂದು ದಿನ ಇಲ್ಲೇ ಇರುವೆ ಎಂದ ಗೌಡರು, ಆರೋಗ್ಯ ಸುಧಾರಣೆ ಆಗಿದ್ದರೆ, ಮನಸ್ಸಲ್ಲಿ ಸ್ಫೂರ್ತಿ ಉಳಿದಿದ್ದರೆ ನಿಮ್ಮೊಂದಿಗೆ ಮಾತನಾಡುವೆ ಎಂದರು. ಬೆಳಿಗ್ಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪಟೇಲ್ ಶಿವರಾಮ್ ಅವರು ಶಿವೈಕ್ಯರಾಗಿದ್ದಾರೆ. ಕೊನೆಯ ಉಸಿರನ್ನ ಎಳೆದಿದ್ದಾರೆ. ರಾಜಕಾರಣದಲ್ಲಿ ಬಹುಶಃ 1984-85 ಇರಬಹುದು. ಅವರು ಜಿಲ್ಲಾ ಪರಿಷತ್ ಅಧ್ಯಕ್ಷ ಮಾಡಿದ್ರು. ಹಾಡಹಗಲೇ ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿಗೆ ಗುಂಡು ಹಾರಿಸಿರುವ ಘಟನೆ ಬೀದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆ ನಡೆದಿದೆ. ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿಗೆ ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿ ಎರಚಿ ಗುಂಡು ಹಾರಿಸಿ ಹಣದ ಸಮೇತ ಪರಾರಿಯಾಗಿದ್ದಾರೆ. ಗುಂಡು ಹಾರಿಸಿದ ಪರಿಣಾಮ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಸ್ಥಳದಲ್ಲೇ ಗಿರಿ ವೆಂಕಟೇಶ್ ಎಂಬುವರು ಸಾವನ್ನಪ್ಪಿದ್ದು, ಮತ್ತೊಬ್ಬ ಸಿಬ್ಬಂದಿ ಶಿವಕುಮಾರ್ ಎಂಬುವರಿಗೂ ಕೂಡ ಗಂಭೀರವಾಗಿ ಗಾಯಗೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಶಿವಕುಮಾರ್ ಕೂಡ ಉಸಿರು ನಿಲ್ಲಿಸಿದ್ದು, ಈ ವಿಚಾರ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಪಿಎಸ್ಸಿ ವಾಹನದಲ್ಲಿ ಲಕ್ಷಾಂತರ ಹಣವನ್ನು ತೆಗೆದುಕೊಂಡು ಬಂದಿದ್ರು. ಇನ್ನೇನು ಎಟಿಎಂಗೆ ಹಣ ಹಾಕಬೇಕು ಅನ್ನುವಷ್ಟರಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿ 5 ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದು, ಪರಿಣಾಮ 2 ಸಿಬ್ಬಂದಿ ಅಸುನೀಗಿದ್ದಾರೆ. ಇನ್ನು ಖದೀಮರು ಹಣದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ ಸ್ಥಳೀಯರ ಫೋನ್ನಲ್ಲಿ ಸೆರೆಯಾಗಿದ್ದು, ಸದ್ಯ ಘಟನಾ ಸ್ಥಳದಲ್ಲಿ ಡಾಗ್ ಸ್ಕ್ವಾಡ್, ಬೆಳ್ಳಚ್ಚು ತಜ್ಞರ ತಂಡ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು, ಹಣ ಹೊತ್ತೊಯ್ದ 2 ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ನಟ ದರ್ಶನ್ ತುಗುದೀಪ್ ಅವರು ತಮ್ಮ ಆತ್ಮರಕ್ಷಣೆಗಾಗಿ ಗನ್ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ ಎಂದು ಬೆಂಗಳೂರು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಕೊಲೆ ಆರೋಪದಲ್ಲಿ ಬಂಧನವಾದಾಗಲೇ ನಟ ದರ್ಶನ್ ಆತ್ಮರಕ್ಷಣೆಗಾಗಿ ಇಟ್ಟುಕೊಂಡಿದ್ದ ಗನ್ ಅನ್ನು ಪೊಲೀಸರು ಮುಟ್ಟುಗೋಲು ಹಾಕಿಕೊಂಡಿದ್ದು, ಲೈಸೆನ್ಸ್ ರದ್ದು ಮಾಡಬೇಕೆಂಬ ನಿರ್ಧಾರ ತೆಗೆದುಕೊಂಡಿದ್ರು. ಕೊಲೆ ಆರೋಪಿ ದರ್ಶನ್ ಜೈಲಲ್ಲಿದ್ದ ಕಾರಣ ಈ ವಿಷಯ ಕೊಂಚ ನೆನೆಗುದಿಗೆ ಬಿದ್ದಿತ್ತು. ಈಗ ಅವರು ಜಾಮೀನು ಪಡೆದು ಹೊರಬಂದಿರುವ ಹಿನ್ನೆಲೆಯಲ್ಲಿ ತಮ್ಮ ಬಳಿ ಇರುವ ಗನ್ ಬಳಸಿ ಸಾಕ್ಷಿಗಳನ್ನು ಹೆದರಿಸುವ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಎಂದು ಜನವರಿ 7ರಂದು ದರ್ಶನ್ಗೆ ಪೊಲೀಸರು ನೋಟಿಸ್ ಒಂದನ್ನು ನೀಡಿದ್ರು. ಪೊಲೀಸರ ನೋಟಿಸ್ಗೆ ಉತ್ತರಿಸಿದ ದರ್ಶನ್, ನಾನು ಸೆಲೆಬ್ರಿಟಿ ಆಗಿರುವ ಕಾರಣ ಹೋದೆಡೆಯೆಲ್ಲ ಜನ ಸೇರುತ್ತಾರೆ. ಖಾಸಗಿ ಸೆಕ್ಯೂರಿಟಿ ಇದ್ದರೂ ಆತ್ಮರಕ್ಷಣೆಗಾಗಿ ನನಗೆ ಗನ್ ಬೇಕು, ಲೈಸೆನ್ಸ್ ರದ್ದು ಮಾಡಬಾರದು ಎಂದು ಮನವಿ ಮಾಡಿಕೊಂಡಿದ್ದಾರೆ.
ಅರಸೀಕೆರೆ ನಗರದ ಹೊಯ್ಸಳ ನಗರ ವಾರ್ಡ್ ನಂಬರ್ 22ರಲ್ಲಿದ್ದ 4 ಸಿಎ ಸೈಟ್ಗಳನ್ನು ಹಿಂದೆ ಜೆಡಿಎಸ್ ಈಗ ಕಾಂಗ್ರೆಸ್ ಸೇರಿ ನಗರಸಭಾ ಸದಸ್ಯರಾಗಿರುವ ಆರ್ ಕಾಂತೇಶ್ ಅವರು ತಮ್ಮ ಸಹೋದರಿ ಹಾಗೂ ಇತರರಿಗೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಆನಂದ್ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು 1.5 ಕೋಟಿಗೂ ಅಧಿಕ ಬೆಲೆಯ ಜಾಗವನ್ನು ಪರಭಾರೆ ಮಾಡಿ ನಗರಸಭೆಗೆ ವಂಚಿಸಿದ್ದಾರೆ. ಈ ಬಗ್ಗೆ ಅರಸೀಕೆರೆಯಲ್ಲಿ ಎಲ್ಲರೂ ಮಾತನಾಡುತ್ತಿದ್ದಾರೆ. ಹಿಂದೆ ಇದೇ ಜಾಗದಲ್ಲಿ ಗಣಪತಿ ದೇವಸ್ಥಾನ ಕಟ್ಟಲು ಹಾಲಿ ಶಾಸಕ ಕೆಎಂ ಶಿವಲಿಂಗೇಗೌಡರು ಇತರರು ಭೂಮಿ ಪೂಜೆ ನೆರವೇರಿಸಿದರು. ಹೀಗಿದ್ದರೂ ಶಾಸಕರ ಆದಿಯಾಗಿ ಯಾರೊಬ್ಬರು ಮಾತನಾಡುತ್ತಿಲ್ಲ ಎಂದರು. ನಗರಸಭೆ ಅಧಿಕಾರಿಗಳು ಕಂಡು ಕಾಣದ ಹಾಗೆ ವರ್ತಿಸುತ್ತಿದ್ದಾರೆ. ಅವರು ಇದರಲ್ಲಿ ಭಾಗಿಯಾಗಿರುವ ಬಗ್ಗೆ ಶಂಕೆ ಇದೆ ಎಂದರು. ಈ ಸಂಬಂಧ ಕಳೆದ ಅಕ್ಟೋಬರ್ನಲ್ಲಿಯೇ ನಗರಸಭೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಆಗಿಲ್ಲ. 1 ವಾರದೊಳಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಹೋರಾಟ ಮಾಡುವುದರ ಜೊತೆಗೆ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಎಚ್ಚರಿಸಿದರು. ಇದು ಒಬ್ಬ ನಗರಸಭಾ ಸದಸ್ಯರಾದಂಥ ಕಾಂತೇಶ್ ರವರು ಮಾಜಿ ನಗರಸಭಾ ಸದಸ್ಯರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಇವರುಗಳು ಸೇರಿ ಒಂದು 4 ಸಿಎ ಜಾಗವನ್ನು ಅಕ್ರಮವಾಗಿ ತಮ್ಮ ಸಹೋದರಿಗೆ ಹಾಗೂ ಇತರರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸಿಎ ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಿರುತ್ತಾರೆ. ಈ ಹಿಂದೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಹಾಗೂ ರಮೇಶ್ ಬುದ್ಧವಂತ ಅಂತ ಕೌನ್ಸಿಲರು ಇವ್ರುಗಳ ಕಾಲದಲ್ಲಿ ಆ ಜಾಗಕ್ಕೆ ಗುದ್ಲಿ ಪೂಜೆ ಮಾಡಿದಂಥ ಮಾನ್ಯ ಶಾಸಕರು ಶಿವಲಿಂಗೇಗೌಡರು ದೇವಸ್ಥಾನ ಕಟ್ಟಕ್ಕೆ, ಗಣಪತಿ ದೇವಸ್ಥಾನ ಕಟ್ಟಕ್ಕೆ ಅದನ್ನು ಗುದ್ಲಿ ಪೂಜೆ ಮಾಡಿದರು ಆ ಜಾಗನ. ಈಗ ಆ ಜಾಗನ ತನ್ನ ಪ್ರಭಾವ ಬೀರಿ ಕಾಂತೇಶ್ ರವರು ಹಾಗೂ ಇವರೆಲ್ಲ ಸೇರ್ಕೊಂಡು ಅವರ ಸಹೋದರಿಗೆ ಇದನ್ನು ಸಿಎ ಜಾಗ ಮಾಡಿ ಒಬ್ಬ ಅಮಾಯಕ ಗಂಡ ಸತ್ತಿರೋ ವಿಧವೆಗೆ ವಂಚಿಸಿ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಿರುತ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಪ್ರಥಮ ದರ್ಜೆ ಸಹಾಯಕ ಬಿಎಚ್ ಮಂಜುನಾಥ್ ವಿರುದ್ಧ ಅಸ್ಪೃಶ್ಯತೆ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ದೂರು ದಾಖಲಾಗಿರುವುದರಿಂದ ಕೂಡಲೇ ಇವರನ್ನ ಬಂಧಿಸಿ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ದಲಿತ ಜನಪರ ಚಳುವಳಿಗಳ ಒಕ್ಕೂಟ ಒತ್ತಾಯಿಸಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್, ಮಂಜುನಾಥ್ ಕಳೆದ ಹಲವು ದಶಕಗಳಿಂದ ಒಂದೇ ಕಡೆ ಖಾಸಗಿ ಶಾಲೆಗಳ ನಿರ್ವಹಣೆ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಯಾರೇ ಬಂದರೂ ದರ್ಪ ಅಹಂಕಾರದಿಂದ ವರ್ತಿಸುತ್ತಿದ್ದಾರೆ. ಅರಕಲಗೂಡಿನ ಎಂಪಿ ರಂಗಸ್ವಾಮಿ ಅವರು ಖಾಸಗಿ ಶಾಲೆ ನಡೆಸುತ್ತಿದ್ದು, ಅವರ ಶಾಲಾ ಅನುಮತಿ ರದ್ದು ಮಾಡಿರುವುದಲ್ಲದೆ ಲಂಚಕ್ಕಾಗಿ ಕೊಡಬಾರದ ಹಿಂಸೆ ನೀಡಿದ್ದಾರೆ. ರಂಗಸ್ವಾಮಿ ಅವರನ್ನ ಜಾತಿಯ ಹೆಸರು ಹಿಡಿದು ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಜೀವೋಪಾಯ ಹುಟ್ಟಿಸಿದ್ದಾರೆ. ಅಲ್ಲದೆ ಶಾಲೆಯನ್ನ ಹೇಗೆ ನಡೆಸ್ತೀಯಾ, ನಿನ್ನ ಸಂಸ್ಥೆಯನ್ನೇ ಮುಚ್ಚಿಸುತ್ತೇನೆ ಎಂದು ಧಮಕಿ ಸಹ ಹಾಕಿದ್ದಾರೆ. ಜಾತಿ ನಿಂದನೆ ಆರೋಪದಡಿ ಅವರ ವಿರುದ್ಧ ನಗರ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ಸಹ ದಾಖಲಾಗಿದೆ. ಮಂಜುನಾಥ್ ಅತಿ ಭ್ರಷ್ಟರಾಗಿದ್ದು, ಕೂಡಲೇ ಇವರನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕು ಎಂದು ಆಗ್ರಹಿಸಿದರು. ಒಟ್ಟು 5th ಆ ನಂತರ ನನಗೆ 1ರಿಂದ 5ನೇ ತರಗತಿ ಶಾಲೆ ಪ್ರಾರಂಭ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಾಗ 2015ರಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ. 6, 7, 8ನೇ ತರಗತಿಗೆ ಪರ್ಮಿಷನ್ ಕೊಡಿ ಸರ್ ಅಂತ. ಹಾಗೆ ಎಲ್ಲ ಮೂಲಭೂತ ಸೌಲಭ್ಯಗಳಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ DDP ಆಫೀಸಿಂದ ಮತ್ತು ಕಮಿಷನ್ ಆಫೀಸ್ಗೆ ಹೋಗುತ್ತೆ. ಕಮಿಷನರ್ ಆಫೀಸಿಂದ ನನಗೆ ಶಾಲೆ ನಡೆಸಲು 6, 7, 8ಕ್ಕೆ ಪರ್ಮಿಷನ್ ಕೊಡ್ತಾರೆ 23/5/2015ರಲ್ಲಿ. ಇದು ಎಲ್ಲ ಮೂಲಭೂತ ಸೌಲಭ್ಯ ಇರೋದಕ್ಕೆ ಇಲ್ಲಿ DDP ಮತ್ತು ಅರ್ಕೋಡ್ BO ವರದಿ, DDP ವರದಿ ಮತ್ತು ಕಮಿಷನ್ ಈ 3 ವರದಿ ನೋಡಿ ನನಗೆ ಪರ್ಮಿಷನ್ ಕೊಡ್ತಾರೆ 2015ರಲ್ಲಿ. ಈ ಪರ್ಮಿಷನ್ ಕೊಡೋ ಉದ್ದೇಶದಿಂದ ಎಲ್ಲ ಮೂಲಭೂತ ಸೌಲಭ್ಯ ಇದೆ, ಇವರು ಶಾಲೆ ನಡೆಸ್ಬೋದು ಅಂತ ಹೇಳ್ಬಿಟ್ಟು ಕಮಿಷನರ್ ಆಯುಕ್ತರ ಕಚೇರಿಯಿಂದ ನನಗೆ ಪರ್ಮಿಷನ್ ಕೊಡ್ತಾರೆ 2015ರಲ್ಲಿ. ಅವ್ರಿಗೆ ಪವರ್ ಇದ್ದಿತ್ತು ಕಮಿಷನರಿಗೆ ಮಾತ್ರ. ಅವಾಗ ಈ 2015 ನನ್ನ ಶಾಲೆ 2019 ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ಒಟ್ಟು 428 ಮಕ್ಕಳು ನನ್ನ ಶಾಲೆ ವ್ಯಾಸಂಗ ಮಾಡ್ತಿದ್ರು. ಏಕೈಕ ಉದ್ದೇಶ 2019ರಲ್ಲಿ ಏನಾಯ್ತು ಗೊತ್ತಿಲ್ಲ ಇವರಿಗೆ, DDP ಆಫೀಸರ್ಗೆ ಕಮಿಷನ್ ಆಫೀಸಿಂದ ಏನು ಮಾಡಿದ್ರು, ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರು. ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಅರಕಲಗೂಡಿನ ನ್ಯಾಷನಲ್ ಹೆರೋಡೆಟಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂದು ಅನುಮತಿ ರದ್ದುಪಡಿಸಲಾಗಿತ್ತು. ನಂತರ ಪರಿಶೀಲನೆ ನಡೆಸಿದ ಸ್ಥಳೀಯ ಬಿಇಒ ಅನುಮತಿ ಮುಂದುವರಿಸಬಹುದು ಎಂದು ವರದಿ ನೀಡಿದ್ದಾರೆ. ಆದರೂ ರಂಗಸ್ವಾಮಿ ದಲಿತ ಎಂಬ ಕಾರಣಕ್ಕೆ ಶಾಲೆಗೆ ಮರು ಮಾನ್ಯತೆ ನೀಡಲು ಮಂಜುನಾಥ್ ಸತಾಯಿಸುತ್ತಿದ್ದಾರೆ. ಜಾತಿ ನಿಂದನೆ ಮಾಡಿ ಬೆದರಿಕೆ ಹಾಕಿರುವ ಕಾರಣಕ್ಕೆ ಎಫ್ಐಆರ್ ದಾಖಲಾಗಿದ್ದರೂ ಈವರೆಗೂ ಏಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿದರು. ಮಂಜುನಾಥ್ ವಿರುದ್ಧ ಅನೇಕ ಆರೋಪಗಳಿದ್ದು, ಕೂಡಲೇ ಅವರನ್ನು ಬಂಧಿಸಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅವರು ಪರಿಶಿಷ್ಟ ಜಾತಿಗೆ ಸೇರಿದಂಥವರು. ಸೊ ಅವರ ಶಾಲೆಗೆ ಮಾನ್ಯತೆ ಇರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಮತ್ತು ಅಲ್ಲಿಯ BO ಸಾಕಷ್ಟು ಸಲ ಶಿಫಾರಸು ಕೊಟ್ಟಿದ್ದರೂ ಕೂಡ ಅದನ್ನು ಮತ್ತೆ ವಾಪಸ್ ಮಾಡಿ ಅಲ್ಲಿ ಚಿತಾವಣೆ ಮಾಡಿ ಅವರಿಗೆ ಪರವಾನಗಿ ಸಿಗದಂಗೆ ಮಾಡ್ತಕ್ಕಂಥದ್ದು. ಮತ್ತು ಆತನ ವಿರುದ್ಧ ಹಲವಾರು ಪಿತೂರಿಗಳು ಮಾಡಿ ಭಾಳ ಹಿಂದಿಂದಲೂ ಕೂಡ ಅಲ್ಲಿ ಮಂಜುನಾಥ ಅನ್ನುವಂಥವ್ರು ಇಲ್ಲಿ DDP ಆಫೀಸ್ನ ಇರ್ತಕ್ಕಂಥ ಫಸ್ಟ್ ಡಿವಿಷನ್ ಕ್ಲರ್ಕ್ ಅವರು
ಅವರು ಬಹಳ ಪ್ರಯತ್ನಗಳು ಮಾಡಿ ಅದನ್ನು ಸಂಸ್ಥೆ ನಡೆಸ್ದಾದ ಥರದ ಬಹಳ ಪ್ರಯತ್ನಗಳು ಮಾಡಿದ್ದಾರೆ. ಕೊನೆಗೆ ಮೊನ್ನೆ 9ನೇ ತಾರೀಕು ಅವರು ಅದನ್ನ ಕೇಳಕ್ಕೆ ಹೋದಾಗ ಆತನ ಮೇಲೆ ಅವರು ಬೈದು ಗಲಾಟೆಗಳು ಮಾಡಿದ್ದಾರೆ ಮತ್ತು ಕೊನೆಗೂ ಕೂಡ ಫೋನ್ಗಳು ಮಾಡಿ ಎದುರಿಸಿ ಅವಾಚ್ಯ ಇದನ್ನು ನಿಂದಿಸಿ ನೀನೇನು ಮಾಡೋಕ್ಕಾಗುತ್ತೆ ಅಂತ. ಹೊಳೆನರಸೀಪುರ ರಸ್ತೆಯ ಕೆಎಡಿಬಿ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಪುಷ್ಪಗಿರಿ ವೇರ್ಹೌಸ್ ವಿಚಾರದಲ್ಲಿ ಯಾವುದೇ ಅಕ್ರಮ ಮಾಡಿಲ್ಲ. ಆದರೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಮಾಲೀಕ ಮಾಯಣ್ಣಗೌಡ ತಿರುಗೇಟು ನೀಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾನೂನು ಪ್ರಕಾರವೇ ನಾವು ನಿವೇಶನ ಪಡೆದು ಯೋಜನೆ ಶುರು ಮಾಡಿದ್ದೇವೆ. ಆದರೂ ಅಕ್ರಮ ನಡೆದಿದೆ ಎಂದು ರೇವಣ್ಣ ಅವರು ಸುಳ್ಳು ಆಡುತ್ತಿದ್ದಾರೆ. ಹಿಂದೆ ಸದರಿ ಪ್ರದೇಶ ಗೋಮಾಳ ಎಂದು ಅಲ್ಲಿಯ ಜನರನ್ನ ಎತ್ತಿಕಟ್ಟಿ ಪ್ರಚೋದನೆ ನೀಡಿದ್ರು. ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕೂಗೆಬ್ಬಿಸಿದ್ರು. ಆದರೆ ನಾವು ಯಾವುದೇ ರೀತಿಯ ಅಕ್ರಮ ಮಾಡಿಲ್ಲ. 2023ರಲ್ಲಿ ಹೈಕೋರ್ಟ್ ಸಹ ನಮ್ಮ ಪರವಾಗಿಯೇ ತೀರ್ಪು ನೀಡಿದೆ ಎಂದರು. ಕೇವಲ ರಾಜಕೀಯ ದುರುದ್ದೇಶದಿಂದ ಇಲ್ಲ ಸಲ್ಲದ ಆರೋಪ ಮಾಡುವುದು ಸರಿಯಲ್ಲ. ನಮ್ಮನ್ನು ಗಿರಾಕಿಗಳು ಅಂತಾರೆ. ಇದೇ ಮಾತನ್ನ ನಾವು ಅವರಿಗೆ ಹೇಳಿದ್ರೆ ಏನಾಗಲಿದೆ ಎಂದ ಮಾಯಣ್ಣ, ರೇವಣ್ಣ ಅವರು ಜಿಲ್ಲೆ ಮಾತ್ರವಲ್ಲದೆ ಹೊರಗಡೆಯೂ 100 ಎಕರೆ ಆಸ್ತಿ ಮಾಡಿದ್ದಾರೆ. ಅದೇನು ಆಲೂಗೆಡ್ಡೆ ರಾಗಿ ಬೆಳೆದು ಸಂಪಾದನೆ ಮಾಡಿದ್ದ ಎಂದು ಕೇಳಿದ್ರು. ಅವರು ಏನೆಲ್ಲ ಅನ್ಯಾಯ ಅಕ್ರಮ ಮಾಡಿದ್ದಾರೆ ಎಂಬುದು ಜಗತ್ತಿಗೆ ಗೊತ್ತು. ನಾನು ಬೇರೆಯವರ ಬಗ್ಗೆ ಇಲ್ಲ ಸಲ್ಲದನ್ನ ಮಾತನಾಡಿದ್ರೆ ಅದು ವಾಪಸ್ಸಾಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಧಿಕಾರ ಹುದ್ದೆಗಾಗಿ ಬೇರೆ ಪಕ್ಷ ಆಶ್ರಯ ಮಾಡೋರು ಇವರು, ನಾವಲ್ಲ ಎಂದು ತಿರುಗೇಟು ನೀಡಿದ್ರು. ಅಕ್ರಮವಾಗಿ ಸೈಟನ್ನು ಬರೆಸ್ಕೊಂಡ್ರು. ನಾಗತವಳ್ಳಿ ಸರ್ವೆ ನಂಬರ್ 54ರಲ್ಲಿ KDBದ ರೈತರಿಗೆಲ್ಲ 1 ಗುಂಟೆ ಜಮೀನಿಲ್ಲ. ಅಲ್ಲಿ ರೈತರಿಗೆ ಅನ್ಯಾಯ ಮಾಡಿ ಸರ್ಕಾರದವರಿಂದ 500 ಜನ ಸೆಕ್ಯೂರಿಟಿ ಹಾಕ್ಕೊಂಡು ಜಮೀನು ಸೈಟನ್ನು ಹ್ಯಾಂಡ್ ಓವರ್ ತಗೊಂಡ್ರು. DYSP ಲೆವೆಲ್ಲರೇ 5 ಜನ ಇದ್ದರು. ಸರ್ಕಲ್ ಇನ್ಸ್ಪೆಕ್ಟ್ರು 10 ಜನ ಇದ್ದರು. 400ರಿಂದ 500 ಜನ ಸ್ಟಾಫ್ ಇತ್ತು. ಅದೆಲ್ಲ ಅಕ್ರಮ ನಡೆದೈತೆ ಅಂತ ಹೇಳಿದರು ಮೊನ್ನೆ. ಅದು ಅಕ್ರಮ ಅಲ್ಲ. ನಮಗೆ ಪ್ರತಿಯೊಂದು ದಾಖಲಾತಿಗಳು ಕೂಡ ಸಕ್ರಮವಾಗಿ ಆಗಿರೋ ಅಂಥದ್ದು. 2013ರಲ್ಲಿ ನಿಮ್ಮೆಲ್ಲರಿಗೂ ದಾಖಲಾತಿಗಳು ಕೊಟ್ಟಿದ್ದೀನಿ. ಈಗಾಗಲೇ 2013ರಲ್ಲಿ ಸೈಟ್ ಅಲರ್ಟ್ ಆಗುತ್ತೆ. ಅದೇ 13ನೇ ಇಸ್ವಿಲಿ ರಿಜಿಸ್ಟ್ರೇಷನ್ನು ಆಗುತ್ತೆ. ನಮಗೆ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿ ಅಂತೇಳಿ ಪ್ರಾಜೆಕ್ಟ್ ರಿಪೋರ್ಟು ಕೊಡ್ತಾರೆ, ಉದ್ದಿಮೆ ಮಾಡಿ ಅಂತ. ಈಗಾಗಲೇ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ, ದೊಡ್ಡ ಕೊಡುಗೆ ಮೂಲಕ ತನ್ನದೇ ಹೆಸರು ಮಾಡಿರುವ MS ರಾಮಯ್ಯ ಶಿಕ್ಷಣ ಸಂಸ್ಥೆ ಒಕ್ಕೂಟವು ಇದೀಗ ಫ್ರೀ ಸ್ಕೂಲ್ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿದೆ ಎಂದು ಹಿರಿಯ ಮೇಲ್ವಿಚಾರಕರಾದ ವರದಮೂರ್ತಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫ್ರಾಂಚೈಸಿ ಸಹಭಾಗಿತ್ವದಲ್ಲಿ ಹಿರಿಯರು ಮಾತ್ರವಲ್ಲದೆ ಎಳೆಯರಿಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮ ಉದ್ದೇಶ ಎಂದರು. ಈಗಾಗಲೇ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸುಮಾರು 15 ಕಿಂಡರ್ ಕೇರ್ ಶಾಲೆಗಳನ್ನು ತೆರೆಯಲಾಗಿದೆ. ಇದೀಗ ಮೊದಲ ಬಾರಿಗೆ ಹಾಸನದ ಶಂಕರಿಪುರಂನಲ್ಲಿ ನಿವೃತ್ತ ಶಿಕ್ಷಕಿಯೊಬ್ಬರ ಸಹಭಾಗಿತ್ವದಲ್ಲಿ ಪ್ರೀ ಶಾಲೆ ಆರಂಭಿಸಲಾಗುತ್ತಿದೆ. ಇಂದು ಎಲ್ಲ ಪೋಷಕರು ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕು. ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡಿಸಲು ಸಾಕಷ್ಟು ಹಣ ವ್ಯಯಿಸುತ್ತಾರೆ. ಇದಕ್ಕಾಗಿಯೇ ವಿಶೇಷ ಪಠ್ಯಕ್ರಮ ಸಿದ್ಧಪಡಿಸಲಾಗಿದೆ. ಪ್ಲೇ ಗ್ರೂಪ್, ಕಿಂಡರ್ ಟಾಯ್ಸ್, ನರ್ಸರಿ, ಕಿಂಡರ್ ಬುಡ್ಡೀಸ್, LKG ಕಿಂಡರ್ ಕ್ರಿಯೇಟರ್ಸ್, UKG ಕಿಂಡರ್ ಚಾಮ್ಸ್ ಹಾಗೂ ಡೇ ಕೇರ್ ಇವು ನಮ್ಮ ಪ್ರಮುಖ ಕಾರ್ಯಕ್ರಮಗಳು ಎಂದು ವಿವರಿಸಿದರು. ಗೊತ್ತಿದೆ. MS ರಾಮಯ್ಯ, ಅಂಡರ್ ದಿ ಹೌಸ್ ಆಫ್ MS ರಾಮಯ್ಯ ವಿ ಹ್ಯಾವ್ ನೌಕಿಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿಚ್ ಈಸ್ ಇನ್ ಹಾಸನಲ್ಲೇ ಇದೆ. ಅದು ಮಿಸ್ಟರ್ ಶ್ರೀ ಆನಂದರಾಮ್ ಅಂತ. ಆನಂದರಾಮ್ ಅವರು MS ರಾಮಯ್ಯ ಅವರ ಕೊನೆಯ ಪುತ್ರ. ಅವರ ಇನಿಷಿಯೇಟಿವ್ನಲ್ಲಿ ನೌಕಿಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹಾಸನಲ್ಲಿ ಇದೆ. ಹಾಗೆ ಬರೀ ಹೈಯರ್ ಎಜುಕೇಷನ್ ಮಾತ್ರ ಇಲ್ಲ, ನೌಕಿಸ್ ಎಜುಕೇಷನಲ್ ಗ್ರೂಪಲ್ಲಿ 4 CBSE ಸ್ಕೂಲ್ಸ್ ಇದೆ. ಬೆಂಗಳೂರಲ್ಲಿ ಒಂದಿದೆ, ಗೋಕುಲ ಅಂತ. ಅಲ್ಲಿ ಅದು ಮೈನ್ ಸ್ಕೂಲು ಒಂದು 24 ವರ್ಷದಿಂದ ನಡೀತಾ ಇದೆ. ಹಾಗೆ ಮೈಸೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ನಂತರ ಇವಾಗ ಯಲಹಂಕಲ್ಲಿ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಗಿದೆ. ಹಾಗೆ ನೆಲಮಂಗಲದಲ್ಲಿ PU ಕಾಲೇಜಸ್ ಇದೆ 2. ಅಲ್ಲಿ ಹೊಸ ಸ್ಕೂಲ್ಸ್ ಕೂಡ ಬರ್ತಾ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಪ್ರೀ ಸ್ಕೂಲ್ಸ್, ಅರ್ಲಿ ಇಯರ್ಸ್ ಅಂತ ನೀವೇನು ಹೇಳ್ತೀರಿ, ಕಿಂಡರ್ ಗಾರ್ಟನ್ ಅಥವಾ ನರ್ಸರಿ, ಕಿಂಡರ್ ಗಾರ್ಟನ್ ಅಂತ ನಿಮಗೆಲ್ಲ ಮಾಂಟೆಸರಿ ಎಜುಕೇಷನ್ ಅಂತ ಕೇಳಿರ್ತೀರ. ನಾವು ಅರ್ಲಿ ಇಯರ್ಸ್ ಅಂತ ಹೇಳ್ತೀವಿ. ಅದು ಎಲ್ಲ ಸ್ಕೂಲ್ನಲ್ಲೂ ಇದೆ. ಸೊ ಹೈಯರ್ ಎಜುಕೇಷನ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್. ಅದರ ಜೊತೆಗೆ ಪ್ರತಿ ಮನೆ ಶುದ್ಧ ಕುಡಿಯುವ ನೀರು ನೀಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ರೂಪಿತವಾದ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಕಾಮಗಾರಿ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೀವ್ರ ಕಳಪೆಯಾಗಿದೆ. ಶೀಘ್ರವೇ ಗುಣಮಟ್ಟದ ಕಾಮಗಾರಿ ನಡೆಸಬೇಕು, ಇಲ್ಲವಾದರೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶಿವಾಲ್ದಹಳ್ಳಿ ಗ್ರಾಮದಲ್ಲಿ ಸದ್ಯ ಪ್ರಗತಿಯಲ್ಲಿರುವ JJM ಟ್ಯಾಂಕ್ ಮಾಡುತ್ತಿರುವ ಬಗ್ಗೆ ಗ್ರಾಮಸ್ಥರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಯ್ಯ, ಸರ್ಕಾರ ಜನರಿಗೆ ಒಳಿತು ಮಾಡುವ ಹಿನ್ನೆಲೆಯಲ್ಲಿ ಇಂತಹ ಮಹತ್ವಪೂರ್ಣ ಯೋಜನೆ ರೂಪಿಸಿದ್ದಾರೆ. ಆದರೆ ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯದಿಂದ ಟ್ಯಾಂಕ್ ಕಳಪೆಯಿಂದ ಕೂಡಿದೆ. ಇಷ್ಟಾದರೂ ಗುತ್ತಿಗೆದಾರ ಮಾತ್ರ ಉಡಾಫೆಯಿಂದ ವರ್ತಿಸುವ ಮೂಲಕ ನಾನು ಎಷ್ಟೋ ಜನಪ್ರತಿನಿಧಿಗಳನ್ನು ನೋಡಿರುವೆ ಎಂಬ ದುರ್ವರ್ತನೆ ನಿಜಕ್ಕೂ ಹೇಳುತ್ತಿರದು. ಆದ್ದರಿಂದ ಶಾಸಕರು ಸ್ಥಳಕ್ಕಾಗಮಿಸಿ ಕಳಪೆ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಬೇಕು. ಬೇಕಾಬಿಟ್ಟಿ ರಸ್ತೆಗಳನ್ನಾಗಿದ್ದು 3 ತಿಂಗಳಾದರೂ ಕೂಡ ನಲ್ಲಿ ಕಾಮಗಾರಿ ನಡೆಸಿಲ್ಲ. ಈ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮಸ್ಥರಾದ ರಮೇಶ್ ಮತ್ತು ಮಂಜೇಗೌಡ ಮಾತನಾಡಿ, ಟ್ಯಾಂಕ್ ಕಾಮಗಾರಿ ಬೇಕಾಬಿಟ್ಟಿ ಮಾಡಿದ್ದಾರೆ. ಗ್ರಾಮಸ್ಥರಾಗಿ ಈ ಬಗ್ಗೆ ಕೇಳಿದರೆ ನೀವುಗಳು ಯಾರು ಎಂದು ಗುತ್ತಿಗೆದಾರರು ಪ್ರಶ್ನೆ ಮಾಡುತ್ತಾರೆ. ನೀರು ತುಂಬುವ ಮೊದಲೇ ಟ್ಯಾಂಕ್ ವಾಲುತ್ತಿರುವ ಹಿನ್ನೆಲೆಯಲ್ಲಿ ಟ್ಯಾಂಕ್ ತೆರವುಗೊಳಿಸಿ ಪರ್ಯಾಯ ಗುಣಮಟ್ಟದ ಟ್ಯಾಂಕ್ ನಿರ್ಮಿಸಬೇಕು. ಇಲ್ಲವಾದರೆ ಹೋರಾಟ ಖಚಿತ ಎಂದು ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯತ್ ಮೆಂಬರು ಶಿವದಳ್ಳಿ ಗ್ರಾಮಕ್ಕೆ ಈ ಟ್ಯಾಂಕನ್ನ ಕಳಪೆ ಕಾಮಗಾರಿನ ಮಾಡಿದ್ದಾರೆ ಸರ್. ಇದು ಸರಿ ಇಲ್ಲ ಸರ್. ಡಮಸ್ ಮಾಡಿ ಬೇರೆಯಿಂದ ಇದು ಮಾಡ್ಬೇಕು ಸರ್. ಇದು ಕಳಪೆ ಕಾಮಗಾರಿ ಮಾಡಿ ಎಲ್ಲ ಏನು ಸಿಮೆಂಟ್ ಹಾಕಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್. ಇದು ನೋಡಿ ಬೆಂಡ್ ಆಗಿದೆ. ಈಗ ನೀರು ಬಿಟ್ಟರೆ ಸರ್ ಅಕಸ್ಮಾತ್ ಎಲ್ಲ ಬಿದ್ದೋದ್ರೆ ಅದು ಸುಮ್ಮನೆ ಎಷ್ಟಾಗಿ ಆದಮೇಲೆ ಬಿದ್ದು ಜನಗಳಿಗೆ ಏನೋ ತೊಂದರೆ ಆದರೆ ಸರ್ ಕಷ್ಟ ಆಗ್ತದೆ. ಗುತ್ತಿಗೆದಾರ ಕೆಲವು ಉಡಪಲ್ಲಿ ವರ್ತನೆ ಮಾಡ್ತಾರೆ, ಮಾಡ್ತೀವಿ ಬಿಡ್ರಿ ಅಂತಾರೆ. ಅದನ್ನೇನು ನೀಟಾಗಿ ಮಾಡೋಕ್ಕಾಗ ಸರ್. ಅದನ್ನು ಎಲ್ಲ ಬೆಂಡ್ ಮಾಡೋಕ್ಕಾಗಿತ್ತು. ಅದು ಡಮಸ್ ಮಾಡೇ ಬೇರೆಯಿಂದ ಮಾಡ್ಬೇಕು ಸರ್. ಅದು ಅಷ್ಟು ಬಿಟ್ಟರೆ ಉಡಪಿಂದ ಮಾಡ್ತಾರೆ ಬೇಡ ಸರ್. ಅವರು ಕಂಟ್ರಾಕ್ಟರ್ ಉಡಪಿಂದ ಮತ್ತೆ ಕೇಳಿದರೆ ಅದು ಇದು ಮಾಡಿ ಸರ್. ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕ್ಯೂರಿಂಗ್ ಮಾಡೋಕ್ಕೆ ನೀರು ಹಾಕಿ ಅಂದರೆ ಅವರು ಬರ್ತಕ್ಕಂಥ ಕಂಟ್ರಾಕ್ಟರ್ ಉಡಪೆಯಿಂದ ಉತ್ತರ ಹೇಳಿ ನಾವು ಮಾಡ್ತೀವಿ, ನಾನು ಸರಿ ಮಾಡ್ತೀವಿ ಅಂತ ಕನಿಷ್ಠ ಅಂದರೆ ಒಂದು ಅರ್ಧ ಅಡಿ ವೇರಿಯೇಷನಲ್ಲಿ ವಾಲ್ತಾ ಇದೆ ಸರ್. ಈಗ ಟ್ಯಾಂಕು ನೀರು ಬಿಡೋದಕ್ಕಿಂತ ಫಸ್ಟೇ ವಾಲ್ತಾ ಇದೆ. ಅಲ್ಲಿ ಏನಾಗಿದೆ, ಪಕ್ಕದಲ್ಲೇ ರಸ್ತೆ ಇದೆ. ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅರ್ಧ ಅಡಿ ಈಗಲೇ ವೇರಿಯೇಷನ್ ಇದೆ ಸರ್. ಹಾಗಾಗಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಕೇಳಿದರೆ ಉಡಾಪೆ ಉತ್ತರ ಕೊಟ್ಬಿಟ್ಟು ಇಲ್ಲ ಸರಿ ಮಾಡ್ತೀವಿ ಅಂತೇಳಿ 3 ತಿಂಗಳು ಆದ ನಂತರ ಗೋಣಿಚೀಲ ಕಟ್ಟೋಗಿದೆ ಸರ್. ಅದು ನೀಟಾಗಿ ಕ್ಯೂರಿಂಗ್ ಆಗಿಲ್ಲ ಸರ್. ನೀರೇ ಹಾಕಿಲ್ಲ, ಬರೀ ಕೆಲಸ ಮಾಡೋದು ಬಿಟ್ಟರೆ ಅದನ್ನು ಸಹ ನೀಟಾಗಿ ಮಾಡಿಲ್ಲ, ಕ್ಯೂರಿಂಗ್ ಆಗಿಲ್ಲ. ಮೊನ್ನೆ ನಾವು ಬಯೋ ಹೊತ್ತಿಗೆ ಬರೀ ಗೋಣಿಚೀಲ ಕಟ್ಬಿಟ್ಟು ಹಾಗೆ ಕಾಣಂಗೆ ಮಾಡೋಗಿದ್ದಾರೆ ಸರ್. ಅದು ಬಿಟ್ಟರೆ ನೀರು ಹಾಕಿ ಕ್ಯೂರಿಂಗನ್ನು ಮಾಡಿ. ಆಲೂರು ಪಟ್ಟಣ ಪಂಚಾಯಿತಿಯ 2025 ಹಾಗೂ 26ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯನ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ತಾಹಿರಾ ಬೇಗಂ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪ್ರಾರಂಭದಿಂದಲೇ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಒಳಜಗಳ ಮಾತಿನ ಚಕಮಕಿ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆ ತಾಲೂಕಿನಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ನಡೆದ ಮಾತುಕತೆ ಒಬ್ಬರಿಗೊಬ್ಬರು ಮನಬಂದಂತೆ ಏಕವಚನದಲ್ಲಿ ಮಾತನಾಡುವ ಹಂತಕ್ಕೆ ತಲುಪಿ ಪಟ್ಟಣ ಪಂಚಾಯಿತಿ ರಣರಂಗವಾಯಿತು. ಪಟ್ಟಣದಲ್ಲಿ ಅನಧಿಕೃತವಾಗಿ ಕಟ್ಟಡ ಹಾಗೂ ನಿವೇಶನ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ಮಾಡದೆ ಅನುಮತಿ ಕೊಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಚರ್ಚಿಸಿದರು. ಪ್ರತಿ ವರ್ಷ ಕಂಪ್ಯೂಟರ್ ರಿಪೇರಿ ಹಾಗೂ ನೂತನ ಖರೀದಿಯ ಲೆಕ್ಕಾಚಾರ ನೋಡಿ ಸದಸ್ಯರುಗಳು ಕೋಪಗೊಂಡರು. ಇನ್ನು ಇಷ್ಟೆಲ್ಲವಾಗುವುದಕ್ಕೆ ಕಾರಣವೇ ಇಂಜಿನಿಯರ್ ಎಂದು ಸದಸ್ಯರುಗಳು ಗಂಭೀರ ಆರೋಪ ಮಾಡಿದರು. ಸಭೆಯಲ್ಲಿ ನಾಗರೊತ್ತಾನ ಅನುದಾನದಡಿಯಲ್ಲಿ ಕಾಮಗಾರಿಗಳು ಸರಿಯಾಗಿ ನಡೆಯದೆ ಅಪೂರ್ಣವಾಗಿರುವ ಬಗ್ಗೆ ಚರ್ಚೆ ಗ್ರಾಸವಾಗಿ ಮಾತಿನ ಮಾತು ಬೆಳೆಸಿ ಗದ್ದಲ ನಡೆದು ಗೊಂದಲದ ಗೂಡಾಯಿತು. ಇನ್ನು ಸಭೆಯಲ್ಲಿ ಹಳೆಯ ವಿಚಾರಗಳ ಅಭಿವೃದ್ಧಿ ಬಗ್ಗೆ ಚರ್ಚಿಸುತ್ತಿರುವಾಗ ಯಾರ ಅವಧಿಯಲ್ಲಿ ಏನು ಆಗಿದೆ ಎಂಬ ಮಾತಿಗೆ ಶುರುವಾದ ಜಗಳ 2 ಪಂಗಡಗಳಾಗಿ ಏಕವಚನದಲ್ಲಿ ಬೈದಾಡಿಕೊಳ್ಳುವ ಹಂತಕ್ಕೆ ತಲುಪಿತು. ಪ್ರಶ್ನೆ ಕೇಳಿದ್ದು ನಮ್ಮ ಆಫೀಸ್ ಅವರಿಗೆ ಏನು ನೀವು ಹೆಣ್ಣುಬಿಟ್ಟಿದ್ದೀರಾ? ನಾನು
ಅದನ್ನ ನಿಭಾಯಿಸಬೇಕಾಗಿರೋದು ಯಾರು? ಚೀಫ್ ಆಫೀಸರ್ ನಿಭಾಯಿಸಬೇಕು, ನಿಭಾಯಿಸಬೇಕು. ಅದಕ್ಕೆ ಉತ್ತರ ಕೊಡೋದು ಯಾರು? ಅವ್ರು ಕೊಡಬೇಕು. ನೋಡಿ ಸರ್, 5 ಕೋಟಿ ನಮಗೆ ದುಡ್ಡು ಬಂದಿದ್ರೆ ಇವತ್ತು ಸಕಲೇಶಪುರ ತಾಲೂಕಿನ ಪ್ರತಿಯೊಬ್ಬರ ಸಹಕಾರದಿಂದಾಗಿ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಹೇಳಿದರು. ಗುರುವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 13ರಂದು ನಡೆದ 4ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದ ತಾಲೂಕಿನ ಸಂಘ ಸಂಸ್ಥೆಗಳು, ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು ಹಾಗೂ ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ಹೇಳಿದರು. ಸಾರ್ವಜನಿಕರ ಸಹಕಾರದಿಂದ ತುಂಬಾ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ನಾವು ಧನ್ಯವಾದ ಅರ್ಪಿಸೋಸ್ಕರ ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೀವಿ. ಹಾಗೂ ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ದೂರದ ಊರಿಂದ ಸಾಹಿತ್ಯ ಅಭಿಮಾನಿಗಳು ಸಹ ಬಂದರು, ಉನ್ನತ ಮಟ್ಟದ ಅತಿಥಿಗಳು ಸಹ ಬಂದರು. ಹಾಗೂ ಈ ಸಮ್ಮೇಳನ ಯಶಸ್ವಿಗೆ ನಮ್ಮ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ರಕ್ಷಿತಿ ಪ್ರಸಾದ್ ಅವರ ಸಹ ಕೊಡುಗೆಯನ್ನು ಸಹ ಅಪಾರವಾಗಿತ್ತು. ಹಾಗಾಗಿ ಈ ಸಾಹಿತ್ಯ ಸಮ್ಮೇಳನ ನಮ್ಮ ನಾಡ ಹಬ್ಬ, ನಮ್ಮ ತಾಲೂಕಿನ ಒಂದು ಕನ್ನಡ ನುಡಿ ಜಾತ್ರೆ ಹಬ್ಬವಾಗಿ ಉತ್ತಮವಾದ ಒಂದು ಮೆರವಣಿಗೆಯಿಂದ ಕಂಗೊಳಿಸಿ ಎಲ್ಲ ಇಡೀ ಜಿಲ್ಲೆ ಹಾಗೂ ರಾಜ್ಯದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ನಮಗೆ ನಮ್ಮ ಈ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಸಹ ಧನ್ಯವಾದ ಅರ್ಪಿಸ್ತೀನಿ. ಹಾಗೂ ಇದಕ್ಕೆ ತನು ಮನ ಧನದಿಂದ ಎಲ್ಲ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದಾಜು 6 ಲಕ್ಷದಷ್ಟು ವೆಚ್ಚ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅಷ್ಟೇ ಮೊತ್ತದ 6 ಲಕ್ಷದ ಚಿಲ್ಲರೆಯಷ್ಟು ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ, ಸಮ್ಮೇಳನಕ್ಕೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾಗಿದ್ದು, ದಾನಿಗಳಿಂದ, ಅಧಿಕಾರಿ ವರ್ಗದವರಿಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ನೀಡಿದ ದೇಣಿಗೆಯಿಂದಾಗಿ ಯಾವುದೇ ರೀತಿ ಕೊರತೆಯಾಗದ ಹಾಗೆ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದ್ದು, ಇನ್ನೂ ಕೂಡ ದಾನಿಗಳಿಂದ ದೇಣಿಗೆ ಬರುವ ನಿರೀಕ್ಷೆ ಇದ್ದು, ಪರಿಷತ್ನ ಖಾತೆಗೆ ಬಂದಂತಹ ದೇಣಿಗೆ ಹಣವನ್ನು ಜಮಾ ಮಾಡಲಾಗುವುದು ಎಂದು ಹೇಳಿದರು. ಪಲ್ಲಕ್ಕಿಯ ಮೇಲೆ ಬರಬೇಕಾಗಿದ್ದಂಥ ರೂಢಿಯಲ್ಲಿದ್ದಂಥ ಪದ್ಧತಿಯನ್ನು ಬದಲಾಯಿಸಿ ನಮ್ಮ ಮಾನ್ಯ ಸಮ್ಮೇಳನಾಧ್ಯಕ್ಷರಾದಂಥ ಪ್ರಸಾದ್ರವರು ಅಲ್ಲಿ ಸಂವಿಧಾನ ಪುಸ್ತಕವನ್ನು ಇಟ್ಟದ್ದು ಬಹಳ ವೈಚಾರಿಕಪೂರ್ಣವಾಗಿತ್ತು, ಎಲ್ಲರ ಮನ ಗೆದ್ದಿತ್ತು. ನಾನು ಪ್ರಾರಂಭದಿಂದ ಬರ್ತಾ ಇದ್ದೇನೆ. ಊರಿನ ಸಕಲೇಶಪುರದಿಂದ ವೇದಿಕೆವರೆಗೆ ಸುಮಾರು ಹೆಚ್ಚು ಕಡಿಮೆ 1 ಕಿಲೋಮೀಟರಷ್ಟು ಮೆರವಣಿಗೆ ಈ ನಾ ಭೂತೋ ನಾ ಭವಿಷ್ಯತ್ ಎನ್ನುವಾಗೆ ಬಹಳ ಅದ್ಭುತವಾಗಿ ನಡೆದಂಥದ್ದು ನಮ್ಮೆಲ್ಲ ಸಹಕಾರದಿಂದ. ಇಡೀ ಊರಿನ ಜನರು ಭಾಗಗೊಂಡಿದ್ದು, ಒಳಗೊಂಡಿದ್ದು, ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದು ತುಂಬ ಗಣನೀಯವಾಗಿತ್ತು. ನಾನಂತೂ ಈ ಸಮ್ಮೇಳನದಂದು ಹೃದಯ ತುಂಬಿ ಮಾತಾಡ್ತಾ ಇದ್ದೇನೆ. ಮಾಡಿದಂಥ ಪ್ರತಿಯೊಬ್ಬ ಜೀವಿಗಳಿಗೂ, ಪ್ರತಿಯೊಂದು ವ್ಯಕ್ತಿಗಳು, ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೂ ಸಂಘ ಯಾವತ್ತೂ ಋಣವಾಗಿರ್ತಾರೆ. ಮತ್ತು ಆ ಮೆರವಣಿಗೆಯಲ್ಲಿ ಯಾವ ವೃತ್ತಿ ಇರಲಿಲ್ಲ ಅಂತ ಕೇಳಬೇಕಿತ್ತು. ಊರಿನ ರಾಜ್ಯ ಸರ್ಕಾರದ ಭೂ ಸುರಕ್ಷಾ ಯೋಜನೆ ರೈತರು, ಜನಸಾಮಾನ್ಯರಿಗೆ ಅತಿ ಉಪಯುಕ್ತವಾಗಿದ್ದು, ಯಾವುದೇ ಲೋಪ ಆಗದಂತೆ ದಾಖಲೆಗಳನ್ನು ಸಂರಕ್ಷಣೆ ಮಾಡಬೇಕಿದೆ ಎಂದು ಶಾಸಕ ಎ ಮಂಜು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರ್ಕಲಗೂಡು ತಾಲೂಕು ಕಚೇರಿಗೆ ದಾಖಲೆಗಳ ಸಂಗ್ರಹ ಕೊಠಡಿಗೆ ಭೇಟಿ ನೀಡಿ ಭೂ ಸುರಕ್ಷಾ ಯೋಜನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಈ ನೂತನ ಯೋಜನೆಯಿಂದ ಎಲ್ಲಾ ರೈತರ ಕೃಷಿ ಭೂಮಿಗಳ ದಾಖಲೆ, ನೋಂದಾಯಿತ ದಾಖಲೆಗಳು ಸುರಕ್ಷಿತವಾಗಿರುತ್ತದೆ. ತುರ್ತಾಗಿ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಿದೆ. ಈ ಹಿಂದೆ ಕೈಬರಹ ಪಹಣಿಗಳನ್ನು ಕಂಪ್ಯೂಟರೀಕರಣ ಮಾಡುವ ವೇಳೆ ಸಮರ್ಪಕವಾಗಿ ಮಾಹಿತಿಯನ್ನು ತುಂಬದ ಪರಿಣಾಮ ದೋಷಗಳು ಕಂಡುಬಂದಿವೆ. ಇವುಗಳನ್ನು ಸರಿಪಡಿಸಿಕೊಳ್ಳಲು ರೈತರು ಕಚೇರಿ ಸುತ್ತುವಂತಾಯಿತು. ಇದೇ ನಿಟ್ಟಿನಲ್ಲಿ ಭೂ ಸುರಕ್ಷಾ ಯೋಜನೆ ಸಾಗಬಾರದು. ಪ್ರತಿ ದಾಖಲೆಗಳ ಮಾಹಿತಿಯನ್ನು ಖಚಿತಪಡಿಸಿಕೊಂಡ ಬಳಿಕವೇ ಕಂಪ್ಯೂಟರೀಕರಣಗೊಳ್ಳಬೇಕಿದೆ ಎಂದು ತಿಳಿಸಿದರು. ಕಚೇರಿನಲ್ಲಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣವನ್ನು ನಮ್ಮ ತಾಲೂಕು ಕಚೇರಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ರೆಕಾರ್ಡು ಸಾರ್ವಜನಿಕರಿಗೆ ಅವರು ಎಲ್ಲಿ ಕೂತಿರ್ತಾರೆ ಅಲ್ಲೇ ನೋಡ್ಕೊಳ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದನ್ನು ಮಾಡಿರ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ನಾನು ವಂದನೆಗಳು ಸಲ್ಲಿಸಿ, ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸ್ಕೋಬೇಕು. ಇದನ್ನು ಮಾಡಿರೋದ್ರಿಂದ ಯಾವುದೇ ಆದಂಥ ಟ್ಯಾಂಪರ್ಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಟ್ಯಾಂಪರ್ಗಳು ಆಗದೇ ಇದ್ದಂಗೆ ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು ಮತ್ತು ನಿಜವಾದಂಥ ರೆಕಾರ್ಡು ಕೂಡ ಅದು ಇದ್ದೇ ಇರುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಯಾರಿಗೂ ಅನ್ಯಾಯ ಆಗದೇ ಇರ್ತಕ್ಕಂಥದ್ದಲ್ಲಿ ಕೆಲಸ ಆಗ್ತದೆ ಅಂತಕ್ಕಂಥದ್ದಕ್ಕೆ ಇದೊಂದು ನಿಜವಾದಂಥ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮ. ಸರ್ಕಾರಕ್ಕೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಕೊಳ್ಳೇಗಾಲ ತಾಲೂಕಿನ ಹರಳೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಹರಳೆ ಗ್ರಾಮ ಪಂಚಾಯಿತಿಯಲ್ಲಿ ತಲಾ 15 ತಿಂಗಳಂತೆ 2 ಅವಧಿಗೆ ಅಧಿಕಾರ ಹಂಚಿಕೆಯಾಗಿತ್ತು. ಹಿಂದಿನ ಅಧ್ಯಕ್ಷ ರಂಗಸ್ವಾಮಿ ತಮ್ಮ 15 ತಿಂಗಳ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಳಿದ 15 ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಹಂಪಾಪುರ ಬಿ ಬಸವಣ್ಣ, 15 ತಿಂಗಳ ಒಪ್ಪಂದದ ಪ್ರಕಾರ ನಾಗರಾಜು ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶಾಸಕ ಕೆಆರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು 15 ತಿಂಗಳ ನಂತರ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದೆ. ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಇಂದಿನ ಪಂಚಾಯಿತಿ ಲೋಹಿತ ಪ್ರತಿನಿಧಿಗಳು ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಸಲಹೆ ನೀಡಿದರು. ನಾನು ಬರೀ ಮೆಂಬರ್ ಆಗಿ ಜನಸೇವೆನ ಮಾಡ್ತೀನಿ, ಯಾರಾದರೂ ಆಗಿ ಅಂದ್ಬಿಟ್ಟು ಒಪ್ಪಂದದ ಪ್ರಕಾರ ಬೇಡ, ನನಗೆ ಆ ವ್ಯಕ್ತಿನೇ ಮುಂದುವರಿಲಿ ಅಂತ ಹೇಳಿದ್ರು ಅನ್ಸೋನಿನಿ. ಹಂಗಾಗಿ ಒಂದೂವರೆ ತಿಂಗಳು 2 ತಿಂಗಳು ಜಾಸ್ತಿನೇ ಆಯಿತು. ಇವತ್ತು ಏನು ಶಾಸಕರು ಈ ಒಂದು ಸಭೆಗೆ ಬರಬೇಕಾಗಿತ್ತು, ಅವ್ರಿಗೆ 6 ಗಂಟೆವರೆಗೂ ಕೂಡ ಬುಡ್ತಿ ಇಲ್ಲ. ಅವ್ರಿಗೆ ಕಾರ್ಯಕ್ರಮಗಳು ಇವತ್ತು ತುಂಬಾ ಜಾಸ್ತಿ. ಹಾಗಾಗಿ ನಾನು ಶನಿವಾರ ಇಲ್ಲಾಂದ್ರೆ ಭಾನುವಾರ ನಾನು ಬರ್ತೀನಿ, ಎಲ್ಲ ಐಬಿಗೆ ಬಂದುಬಿಡಿ ಅಂತ ಹೇಳಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಅವರ ಅನುಮತಿ ಮೇರೆಗೆ ಅವರ ಶುಭವನ್ನು ಇವತ್ತು ಬೆಳಗ್ಗೆನೇ ಫೋನ್ ಮುಖಾಂತರ ಹೇಳಿದ್ದಾರೆ. ಇವತ್ತು ಏನು ಈ ಚುನಾವಣೆ ಕೇವಲ ಇನ್ನೊಂದು 1.25 ವರ್ಷದವರೆಗೂ ಮಾತ್ರ ಈ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ. ಮತ್ತೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ ಕರ್ನಾಟಕ, ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪಟೇಲ್ ಶಿವರಾಮ್ ಅವರನ್ನ ಕಂಡ ಪರಿಶುದ್ಧ ರಾಜಕಾರಣಿ, ಕೊನೆಯ ಕಾಲದವರೆಗೂ ತನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದಿದ್ದ ವ್ಯಕ್ತಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಣ್ಣನೆ. ಬೀದರ್ನಲ್ಲಿ ನಡೆಯಿತು ಸಿನಿಮೆಯ ಶೈಲಿಯಲ್ಲಿ ಶೂಟೌಟ್. ಎಟಿಎಂಗೆ ಹಣ ಹಾಕಲು ಬಂದವರ ಮೇಲೆ ಗುಂಡಿನ ದಾಳಿ, ಬ್ಯಾಂಕ್ ಮುಂದೆಯೇ ಉಸಿರು ನಿಲ್ಲಿಸಿದ 2 ಸಿಬ್ಬಂದಿ. ನಾನು ಸೆಲೆಬ್ರಿಟಿ ಆಗಿರುವ ಕಾರಣ ಹೋದೆಡೆ ಎಲ್ಲ ಜನ ಸೇರುತ್ತಾರೆ, ಆತ್ಮರಕ್ಷಣೆಗಾಗಿ ಗನ್ ಬೇಕು, ಲೈಸೆನ್ಸ್ ರದ್ದು ಮಾಡಬೇಡಿ, ಪೊಲೀಸರಿಗೆ ನಟ ದರ್ಶನ್ ಮನವಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.